ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಮ್ಮ ಜೊತೆಗೆ ಈಗ ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮೆ ಸೇರ್ಕೊಂಡಿದ್ದಾರೆ. ರೇಷ್ಮೆ, ನಾವು ಚರ್ಚೆ ಮಾಡ್ತಾ ಇದ್ವಿ. ಕನಕಪುರ ಅಂದರೆ ಬೆಂಗಳೂರು ಗ್ರಾಮಾಂತರಗಿಂತ ಮೊದಲು ಕನಕಪುರ, ಅದು DK ಶಿವಕುಮಾರ್ ದೇವೇಗೌಡರು ಎಲ್ಲಿವರೆಗೂ ಮಾತಾಡ್ತಾರೆ ಅಂತಂದರೆ, ಹಾಸನ ನನ್ನ ಜನ್ಮಭೂಮಿ, ರಾಮನಗರ ಜಿಲ್ಲೆ ಕರ್ಮಭೂಮಿ ಅನ್ನೋಂಥದ್ದು. ಬಟ್ DK ಶಿವಕುಮಾರ್ ಹಿಂದೆ ಒಂದು ಹೇಳಿಕೆ ಕೊಟ್ಟು, ನಾನೇ ಸಂದರ್ಶನ ಮಾಡಿದಾಗ ಒಂದು ಮಾತು ಹೇಳಿದರು, ದೊಡ್ಡನಹಳ್ಳಿ ಕೆಂಪೇಗೌಡ ಶಿವಕುಮಾರ್, ನಾನು ಕನಕಪುರದವನು, ಹರದನಹಳ್ಳಿ ದೇವೇಗೌಡ, ಹರದನಹಳ್ಳಿ ಹೊಳೆನರಸೀಪುರ. ಆದರೂ ಕೂಡ ಎರಡು ಮದಗಜಗಳ ಕಾಳಗ ಆ ಕ್ಷೇತ್ರ ನೋಡ್ತಾನೆ ಬಂದಿವಿ. DK ಶಿವಕುಮಾರ್ ಅದನ್ನು ತೊಡೆ ತಟ್ಟಿದ್ದಾರೆ, ಅನೇಕ ಬಾರಿ ಗೆದ್ದಿದ್ದಾರೆ, ಸೋತಿದ್ದಾರೆ. ಆದರೆ ಒಂದು ರೀತಿ ದೇವೇಗೌಡ ಕುಟುಂಬಕ್ಕೆ ರಾಜಕೀಯವಾಗಿ ಯಾರು ಟಕ್ಕರ್ ಕೊಡೋದ್ರೆ ಶಿವಕುಮಾರ್ ಅನ್ನೋಂಥದ್ದು ಇದು ರಾಜಕೀಯವಾಗಿ ಅದು ಸರಿಯೋ ತಪ್ಪು ಅವನು ಫೇಸ್ ಮಾಡ್ತಾ ಬಂದಿದ್ದಾರೆ. ಈಗಿನ ಚುನಾವಣೆ ಕೂಡ ಅಂಥದ್ದೇ ಒಂದು ಕುಟುಂಬಗಳ ನಡುವಿನ ಕದನ ಅನ್ನುವಂಥ ಸ್ವರೂಪ ಬಂದಿದೆ. ಇದ್ರ ಜೊತೆಗೆ ರಾಜಕೀಯ ಈಕ್ವೇಷನ್ಸ್ ಕೂಡ ಶುರುವಾಗಿದೆ. ಇದು ಬರೀ 7-8 ತಿಂಗಳು ನಡೆಯುವಂಥ ಚುನಾವಣೆ ಇಲ್ಲ. ಇದರಲ್ಲಿ ಯಾರ್ಯಾರೋ ಕೈ ಸೇರಿಸ್ತಾರೆ, ಇನ್ಯಾರ್ಯಾರೋ ದೋಸ್ತಿ ಮಾಡ್ಕೊಳ್ತಾರೆ, ಇನ್ಯಾರೋ ಮೈತ್ರಿಕೂಟಗಳು ರಚನೆ ಆಗುತ್ತೆ. ಎಲ್ಲೊಂದು ಕಡೆ ರಾಜಕೀಯ ಒಂದು ಪೋಲರೈಸೇಷನ್ಗೆ ಈ ಚುನಾವಣೆ ಕಾರಣ ಆಗುತ್ತಾ ಅಂತ ಒಂದು ಎಲ್ಲರೂ ಲೆಕ್ಕಾಚಾರ ಹಾಕ್ತಾರೆ. ಈ ಚುನಾವಣೆ ಗೆದ್ದರೆ DK ಶಿವಕುಮಾರ್ ಮಂತ್ರಿ ಆಗ್ತಾರೆ, ಗೆಲ್ದಿದ್ರು DK ಶಿವಕುಮಾರ್ ಮಂತ್ರಿ ಆಗ್ಬೋದು. ಯಾಕಂದರೆ ಕಾಂಗ್ರೆಸ್ ರಾಜಕಾರಣ ಎಷ್ಟು ಸಂಕೀರ್ಣವಾಗಿರುತ್ತೆ, ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತಂದರೆ ಈ ಅಂಕಗಣಿತದ ಲೆಕ್ಕಾಚಾರ. ನನಗೆ ಹೈಕಮಾಂಡ್ ಬಾಯಿಗೆ ಬೀಗ ಅಂತ ಹೇಳಿದೆ, ಹಾಗಾಗಿ ನಾನು ಮಾತಾಡೋಣ. ಕನಕಪುರ ಅಸೆಂಬ್ಲಿ ಚುನಾವಣೆಯಲ್ಲಿ ಶಿವಕುಮಾರ್ ಸಾಧಿಸಿದ ಗೆಲುವು ಇದೆಯಲ್ಲ, ಗೆಲುವಿನ ಅಂತರ ಇದೆಯಲ್ಲ, ಅದು ಎಷ್ಟು ಅಗಾಧವಾಗಿದೆ ಅಂತಂದರೆ ಅದು ನೀವು ಬೈ ಎಲೆಕ್ಷನ್ ಫಲಿತಾಂಶದ ಆಧಾರದ ಮೇಲೆ ಅವ್ರ ಭವಿಷ್ಯ ತೀರ್ಮಾನ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಇವರು ಸುಭದ್ರ ಸರ್ಕಾರ ಸಮರ್ಥ ನಾಯಕತ್ವ ಅಂತ ಇವರು ವಿಧಾನಸಭೆ ಚುನಾವಣೆಗೆ ಹೋಗಿದ್ರು. ಕರ್ನಾಟಕ ಜನ ಸುಭದ್ರ ಸರ್ಕಾರ ಕೊಟ್ಬಿಟ್ರು, ಇವರು ಒಬ್ಬ ಸಮರ್ಥ ನಾಯಕನನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ದೊಡ್ಡ ಪಾಠ ಇದೆ. ಫಲಿತಾಂಶ ಏನಾದರೂ 2 ಸೀಟು ಕಾಂಗ್ರೆಸ್ ಹೋದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಪರಸ್ಪರ ಹೆಚ್ಚೆಚ್ಚು ಕಿರಿಕಿರಿ ಮಾಡ್ತಾ ಹೋಗಕೂಡ್ದು. ಈಗಾಗಲೇ ಇವತ್ತಿನ ಪೇಪರ್ ನೋಡ್ತಾ ಇದ್ದೀವಿ, ಮತ್ತೆ ಸಮನ್ವಯ ಸಮಿತಿಯ ರಚನೆ, ಆಮೇಲೆ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಆಗಾಗ್ಗೆ ನಾನು ಉಪಮುಖ್ಯಮಂತ್ರಿ ಒಂದು 3 ಡಜನ್ ಸ್ವಾಮಿಗಳನ್ನ ಕರೆಸ್ಕೊಂಡ್ಬಿಟ್ಟು ಅವ್ರು CM ಆಗಬೇಕು ಅಂತ ಬೇರೆ ಕೇಳಿದ್ರು. ಆ ಥರದ ಮುಜುಗರ ಮಾಡಿಕೊಡ್ದು. ಯಾಕಂದರೆ ಸುಮಾರು 23 ವರ್ಷಗಳಿಂದ ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿಕಾರದಿಂದ ಹೊರಗುಳಿದ್ಬಿಟ್ಟಿದೆ. ಬಿಹಾರ್ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ ಬರೀ 4 ಸ್ಥಾನ. ಕರ್ನಾಟಕದಲ್ಲಿ ಏನೋ ಒಂದು ಸಮರ್ಥ ನಾಯಕತ್ವ, ಏನೋ ಒಂದು ಸಮತೋಲನ ಕಾಣಿಸ್ತಾ ಇದೆ. ಹೈಕಮಾಂಡ್ ಮಾತ್ರ ದುಡುಕಬಾರ್ದು. ಫಲಿತಾಂಶ ಏನೇ ಆಗಲಿ ಈ ಸುಭದ್ರ ಸರ್ಕಾರ ಮತ್ತು ಸಮರ್ಥ ನಾಯಕತ್ವ ಇನ್ನು ಮುಂದುವರಿಲಿಕ್ಕೆ ಬಿಡಬೇಕು. ಅದು ನಮ್ಮ ಕರ್ನಾಟಕ ಜನರ ಪಕ್ಷಾತೀತವಾದ ಆಶಯ. DK ಸುರೇಶ್ ಕಣಕ್ಕಿಳಿದಿರ್ತಕ್ಕಂಥದ್ದು DK ಶಿವಕುಮಾರ್ ನಿರ್ಧಾರ ಅಲ್ಲ, ಅದು ಪಕ್ಷದ್ದು ಮತ್ತೆ ಅತ್ಯಂತ ಜಾಣ್ಮೆಯ ರಾಜಕೀಯ ನಡೆಯುವಂಥದ್ದು. DK ಶಿವಕುಮಾರ್ ಮಂತ್ರಿ ಬೇಕಾದ್ರೆ ನಿಮ್ಮ ತಮ್ಮನ್ನು ನಿಲ್ಲಿಸಿ ಅಂತ ಆ ಥರ ಆಗಿದೆ ಸರ್? ಅಲ್ಲ, ಗೆಲ್ಲೋ ಅಭ್ಯರ್ಥಿಯನ್ನು ಮಾನದಂಡದಿಂದ ಅವ್ರನ್ನ ನಿಲ್ಲಿಸಿದ್ದಾರೆ, ಅದಾಯ್ತು. ಫಲಿತಾಂಶ ಏನಾಗ ಬೇರೆ ಯಾರು ಅಭ್ಯರ್ಥಿ ಇರಲಿಲ್ವಾ ನಿಮಗೆ ಮತ್ತೆ JDSಗೆ? ಖಂಡಿತ ನನಗೆ ಯಾವ ಮಂತ್ರಿ ಸ್ಥಾನ ಆಮಿಷ ಮತ್ತೊಂದು ಅದೆಲ್ಲ ಮಂತ್ರಿ ಸ್ಥಾನ ತೀರ್ಮಾನ ಮಾಡೋ ದಿನವೇ ಬೇಕಾದಷ್ಟು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅದಾದ ನಂತರನೂ ಚರ್ಚೆ ಆಗಿದೆ. ಅದನ್ನೆಲ್ಲ ನಾನಿಲ್ಲಿ ಬಿಡಿಸಿ ನಾನೇನು ನನಗೂ ಕಾಂಗ್ರೆಸ್ ಅಧ್ಯಕ್ಷರು ಕುತೂಹಲ. ನನ್ನ ಪ್ರಶ್ನೆ ಇದು, ನೀವು ಅದು ಸರಿಯೋ ತಪ್ಪು, ಒಂದು ವೇಳೆ ಕಾಂಗ್ರೆಸ್ ಈ ಕ್ಷೇತ್ರಕ್ಕೆ ಗೆದ್ದರೆ ನೀವು ಮಂತ್ರಿ ಆಕಾಂಕ್ಷಿ ಆಗೋದಲ್ವಾ ಅಂತ? ನಾನು ಹೇಳ್ತಾ ಇದ್ದೀನಲ್ರಿ, ನಾನು ಆ ಮಂತ್ರಿ ಸ್ಥಾನದ ಲೆವೆಲ್ ಅದು ಮೀರೋಗಿದ್ದೀನಿ, ಬೇಕಾಗಿಲ್ಲ ಮಂತ್ರಿ ಸ್ಥಾನ. ನನ್ನ ಯಾರೂ ನನ್ನ ಕಾರ್ಯಕರ್ತರಾಗಲಿ ನೀವಾಗಲಿ ನನ್ನ ಮಂತ್ರಿ ಅಂತ ನೀವು ಯಾರು ಗಣನೆಗೆ ತೆಗೆದುಕೊಡ್ತಾ ಇಲ್ಲ. 30 ಜನ 32 ಜನ ಇರ್ತಾರೆ. 32 ಜನದಲ್ಲಿ ನಾನೊಬ್ಬ ಪಾಯಿಂಟ್ ಅಂತ ಅಲ್ಲ. ಇಲ್ಲಿ ಎಷ್ಟೋ ಜನ ಮಂತ್ರಿಗಳಾಗಿ BJPಲೂ ಇಳಿದೋಗಿದ್ದಾರೆ, ದಳದಲ್ಲೂ ಇಳಿದೋಗಿದ್ದಾರೆ, ಕಾಂಗ್ರೆಸ್ಸಲ್ಲೂ ಬೇಕಾದಷ್ಟು ಜನ ಇಳಿದೋಗಿದ್ದಾರೆ. ನೌ ದಿ ಪಾಯಿಂಟ್ ಇಸ್ ನಾಟ್ ಲೈಕ್ ದಟ್. ನನ್ನ ಸ್ಟೇಟಸ್ಸೇ ಬೇರೆ. ನನ್ನ ಸ್ಟೇಟಸ್ ನನ್ನದೇ ಆದಂಥ ಒಂದು ನಾಯಕತ್ವ, ನನ್ನದೇ ಆದಂಥ ಒಬ್ಬ ಕಾರ್ಯಕರ್ತನ ಹೆಸರು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ನನಗೆ ಯಾವುದಾದೋ ಸ್ಥಾನನ, ವೆದರ್ ನೀವು ಏನು ಬೇಕಾದ್ರೂ ಕರ್ಕೊಂಡಿರಿ, ನೀವೇ ಬೇಕಾದಷ್ಟು ಬಿರುದುಗಳು ಕೊಟ್ಟಿದ್ದೀರಿ, 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ ಅಂತ, ಕಳಂಕಿತರು ಅಂತ ಎಲ್ಲ ಬೇಕಾದಷ್ಟೆಲ್ಲ ಹೇಳಿದ್ದೀರಿ. ಬೇಕಾದಷ್ಟು ಫ್ರೆಂಡ್ಸ್ಗಳೆಲ್ಲ ಹೇಳಿದ್ದಾರೆ, ಬೇಕಾದಷ್ಟು ಪಾರ್ಟಿಯವರೆಲ್ಲ ಹೇಳಿದ್ದಾರೆ, ಬೇರೆ ಬೇರೆ ಅನ್ಎಂಪ್ಲಾಯ್ಡ್ ಇರೋರೆಲ್ಲ ಬೇಕಾದಷ್ಟು ಕೆಲಸ ಇಲ್ಲದವರೆಲ್ಲ ಏನೇನೋ ಮಾತಾಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ನಾವು ಯಾರು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಮ್ಮ ತೀರ್ಮಾನ ಜನ ಮತದಾರ. ಇವತ್ತು ನಡೆದಂಥ ಜನರ ತೀರ್ಮಾನ ಇವತ್ತು ಜನತಾ ನ್ಯಾಯಾಲಯ ಇತ್ತು. ಇವತ್ತು ಜನತಾ ನ್ಯಾಯಾಲಯದಲ್ಲಿ ನಿಮ್ಮ ಪಕ್ಕದಲ್ಲೇ JDSನಾಗ ಅಬ್ದುಲ್ ಅಜೀಮ್ ಇದ್ದಾರೆ, ನೀವು ಕೂತಿದ್ರೆ, ನಿಮ್ಮ ತಮ್ಮನೇ ಕ್ಯಾಂಡಿಡೇಟು. ಸೊ ಕಾನ್ಫಿಡೆನ್ಸ್ ಇದೆಯಾ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ? ಅಭ್ಯರ್ಥಿ ನಿಮ್ಮ ತಮ್ಮ ಅನ್ನೋ ಕಾರಣಕ್ಕಲ್ಲ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆಯಾ? ನೋಡಿ, ಇವತ್ತು ನನಗೆ ಕಾನ್ಫಿಡೆನ್ಸು, ನಾನು ಯಾವಾಗ ನನ್ನ ತಮ್ಮ ಅಂತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡ್ತು, ಅಜೀಮ್ರವರ ನಾಯಕರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಜಾತ್ಯತೀತ ತತ್ವದ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಸೇರಿ, ಕಾಂಗ್ರೆಸ್ಸು ಸೇರಿ ಅವ್ರನ್ನ ಒಬ್ಬ ಸೆಕ್ಯುಲರ್ ಮನುಷ್ಯ ಅಂತೇಳಿ, ಒಬ್ಬ ಹಳ್ಳಿ ರೈತರ ಮಗ ಅಂತೇಳಿ ಅವ್ರನ್ನ ನೆಹರು ಕುಣಿಸಂಥ ಜಾಗದಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕುಣಿಸಂಥ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕುಣಿಸಂಥ ಜಾಗದಲ್ಲಿ ಅವ್ರನ್ನ ಕುಣಿಸಿದ್ರು. ಅವ್ರು 16 ಜನ ಗೆದ್ಕೊಂಡು ಹೋಗಿದ್ರು, ಕುಣಿಸಿದ್ರು. 33 ಗೆದ್ದಿದ್ರು, 16 ಅಲ್ಲ 33 ಗೆದ್ದೋಗಿದ್ರು. ಗೆದ್ದೋಗಿದ್ರು. ಪ್ರಧಾನಮಂತ್ರಿ ಅವರು ಮಾಡಿದ್ರು. ಇವತ್ತು ಒಂದು ಸೀಟ್ಗೋಸ್ಕರ
ಇಲ್ಲಿ ಅವ್ರಿಗೆ ಇದೊಂದು ಇವ್ರಿಗೆ ಬೆನಿಫಿಟ್ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಇವ್ರ ಎಂಟೈರ್ BJP ಕೇಡರ್ಸ್ ಎಲ್ಲ ಅವ್ರ ಜೊತೆ ಮರ್ಜ್ ಆಗಿ ಇವತ್ತು ಅವ್ರಿಗೆ ಸಹಾಯ ಮಾಡಿದ್ದಾರೆ. ಏನು ಈ 3 ಕ್ಷೇತ್ರದಲ್ಲಿ ಅವ್ರಿಗೆ ಹೆಲ್ಪ್ ಆಗಿದೆ. ನಾನು ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ನಾನು ಡೆಫಿನೆಟ್ಲಿ ದೇರ್ ಇಸ್ ಅನ್ ಹೆಲ್ಪ್ ಅವ್ರಿಗೆ. ಆ ಹೆಲ್ಪ್ ಸಕ್ಸಸ್ ಆಗ್ತದಾ ಬಿಡ್ತದ ಅನ್ನೋದು ಬೇರೆ ವಿಚಾರ. ನಾನು ಅಬ್ದುಲ್ ಅಜೀಮ್ ಕೇಳ್ತೀನಿ, ನಿಮ್ ಆ ಪ್ರಶ್ನೆ ಕೇಳ್ತೀನಿ. ಅಬ್ದುಲ್ ಅಜೀಮ್ ಅವರೇ, ನಾನು ಮುಗಿಸ್ತೀನಿ ಕೇಳಿ. ಒಂದು ನಿಮಿಷ ಒಂದು ನಿಮಿಷ. ಬಿಜೆಪಿ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿಂದಾಗಿ ಹೆಲ್ಪ್ ಆಗುತ್ತಾ, ಗೆಲುವಿಗೆ ಅದು ಸಹಕಾರಿ ಆಗುತ್ತಾ? ನೋಡಿ ಸ್ವಾಮಿ, ಬಿಜೆಪಿ ಜೊತೆ ನಾವು ಏನು ಅಫಿಷಿಯಲಿ ಮೈತ್ರಿ ಮಾಡ್ಕೊಂಡಿಲ್ಲ. ಮತ್ತೆ ಕೇಳಿ, ಮೈತ್ರಿ ಮಾಡ್ಕೊಂಡಿಲ್ಲ ಕೇಳಿ ಸರ್. ಅವರು ಅಶೋಕ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು. ಕ್ಯಾಂಡಿಡೇಟ್ ಕೃಷ್ಣಪ್ಪ ಪ್ರಚಾರ ಮಾಡಿದ್ದೇನು? ಅನಿತಾ ಕುಮಾರಸ್ವಾಮಿ ಅವರು ನಿನ್ನೆ ಅಶೋಕ್ ಅವ್ರ ಕೈಗೆ ಸಪೋರ್ಟ್ ಮಾಡಬೇಕಾದ್ರೆ ಇಟ್ ಇಸ್ ದೇರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಇಂಡಿವಿಜುವಲ್ ಆಗ್ಲಿ, ಗ್ರೂಪ್ ಆಗ್ಲಿ, ಪಕ್ಷ ಆಗ್ಲಿ ತೀರ್ಮಾನ ತಗೊಳ್ತಾರೆ. ಮಾಡಿದ್ರೆ ಅದು ವೆಲ್ಕಮ್. ಅದು ನಾವು ಕೆಲಸ ಮಾಡಿದ್ದಾರೆ ಅವ್ರ ನಾಯಕರು ಪ್ರಚಾರ ಮಾಡಿದ್ದಾರೆ. ಜೊತೆಗೆ ಎಲ್ಲಿದೆ ಅಶೋಕ್ ಯಾರು? ಮತ್ತೆ ವೋಟ್ ಕೊಡುವಂತ ಅಶೋಕ್ ಯಾರು? ಕರ್ತವ್ಯ. ಅಶೋಕ್ ಬಿಜೆಪಿ ನಾಯಕ, ಜೆಡಿಎಸ್ ನಾಯಕ. ಬೇಡ ಅಂತ ಹೇಳುವಂತದ್ದು ಬೇಡ ಅಂತ ಹೇಳ್ಬೇಕಾಗಿತ್ತು. ಅಷ್ಟೊಂದು ಪ್ಯೂರ್ ಆಗಿದ್ರೆ, ಸೆಕ್ಯುಲರ್ ಪಾರ್ಟಿ ಆಗಿದ್ರೆ ಬೇಡ್ರಿ ನೀವು ಸ್ವಾಮಿ, ನೀವು ಬರಬೇಡಿ ಆತರ ಹೇಳಿದ್ರೆ ಅದು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗುತ್ತೆ. ಹೇಗೆ ಅದು ವೋಟ್ ಮಾಡುವಂತ ಅವ್ರ ಅಧಿಕಾರ ಅವ್ರದ್ದು. ಅದು ಅಲ್ಲ, ನಿಮ್ ಜೊತೆ ಸಪೋರ್ಟ್ ಕೇಳಿಲ್ಲ, ಆದ್ರೆ ಅವ್ರು ಪ್ರಚಾರ ಮಾಡೋ ವ್ಯಾನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಕೃಷ್ಣಪ್ಪ ಅವ್ರು ಅಶೋಕ್ ಡೆಪ್ಯೂಟಿ ಸಿಎಂ ಆದಂತವ್ರು ಹೋಗಿ ಪ್ರಚಾರ ಮಾಡ್ತಾರೆ. ನಮ್ಮ ಕ್ಯಾಂಡಿಡೇಟ್ ಬಿಜೆಪಿ ಕ್ಯಾಂಡಿಡೇಟ್ ಅವರು ನೋಡಿ ಹೇಳ್ತಾರೆ ಅದು ಅವ್ರ ಕಾನ್ಸ್ಟಿಟ್ಯೂನ್ಸಿ, ಬಾರ್ಡರಿಂಗ್ ಕಾನ್ಸ್ಟಿಟ್ಯೂನ್ಸಿ. ಬಿಜೆಪಿ ಜೆಡಿಎಸ್ ನಡುವೆ ಆಗಿದ್ದು ಬರೀ ಮೈತ್ರಿ ಅಲ್ಲ, ರಕ್ಷಾಬಂಧನ. ನಿನ್ನ ಅನಿತಾ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಅಶೋಕ್ ಅವ್ರ ಕೈಗೆ ರಾಖಿ ಕಟ್ಟಿದ್ರಲ್ಲ, ಅದಕ್ಕಿಂತ ಇನ್ನೇನು ಹೆಚ್ಚಿನ ವ್ಯಾಖ್ಯಾನ ಬೇಡ. ಯಾವ ತರದ ಮೈತ್ರಿ ಅಂತ ದೋಸ್ತಿ ಪಾಲಿಟಿಕ್ಸ್ ಖಂಡಿತ. ಈಗ ನಾನು ಐ ಡೋಂಟ್ ವಾಂಟ್ ಟು ಪಾಪ ಅಜೀಮ್ ರವ್ರಿಗೆ ನಾನು ಈ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ನೇರವಾಗಿ ಮೈ ಕ್ವಶನ್, ಇವ್ರು ಏನು ಮಾತಾಡ್ತಾ ಇದ್ದಾರೆ, ಲೆಟ್ ಮಿಸ್ಟರ್ ದೇವೇಗೌಡ, ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಜಾತ್ಯತೀತ ಜನತಾ ದಳ ಅಧ್ಯಕ್ಷರು, ಇವ್ರು ಮಾತಾಡಲಿ. ನಿನ್ನೆ ಎಲ್ಲ ಮೊನ್ನೆ ಕೂಡ TV9 ನಾನು ಗಮನಿಸ್ತಾ ಇದ್ದೆ. ನಾನು TV9 ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಇವ್ರು ಏನು ಹೇಳಿದ್ರು, ನಾವೇನು ಕೇಳಿಲ್ರಿ ಅವ್ರಿಗೆ, ನಾವೇನು ಮಾಡ್ಕೊಂಡಿಲ್ಲ ರೀ, ಅವ್ರಾಗ ಅವ್ರು ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಬೇಕು ಬೆಂಬಲ ಕೊಡ್ತಾ ಇದ್ದಾರೆ, ನಾವೇನು ಕೇಳಿಲ್ಲ ಅಂತ ಅವ್ರು ಒಪ್ಪಂದಗಳಾಗ್ತಾವ ಅಂತ. ಇವತ್ತು PGR ಸಿಂಧಿಯಾರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್, ಅವ್ರದ್ದೊಂದು ಸ್ಟೇಟ್ಮೆಂಟ್, ಇದು ಈ ಚುನಾವಣೆಗೆ ಮಾತ್ರ ಅಂತ. ತಿರ್ಗಾ ಬೆಳಗ್ಗೆ ಕುಮಾರಸ್ವಾಮಿ ಅವ್ರದ್ದೊಂದು ಸ್ಟೇಟ್ಮೆಂಟ್, ಕುಮಾರಸ್ವಾಮಿ ಅವ್ರದ್ದೇನು, ಇದು ಇಲ್ಲಿಗೆ ಹೋಗುದಿಲ್ಲ, ನಾವು ಕಾಂಗ್ರೆಸ್ ಪಾರ್ಟಿನ ಸೋಲಿಸಬೇಕೋಸ್ಕರ ನೆಕ್ಸ್ಟ್ ಪಾರ್ಲಿಮೆಂಟ್ಗೂ ಕೂಡ ನಾವು ಪಾರ್ಲಿಮೆಂಟ್ಗೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಬೆಂಬಲ ಈ ಬೈ ಎಲೆಕ್ಷನ್ ಮಾತ್ರ. ಒಂದು ಸದಾನಂದ ಗೌಡರು ಹೇಳಿದ್ರು, ಅಶೋಕ್ ಅವರು ಹೇಳಿದ್ರು, ನಮ್ಮ ಅಧ್ಯಕ್ಷರು ಮಾತಾಡಿ ಕ್ಲಿಯರ್ ಆಗಿ ನಮ್ಮ ಒಂದು ಈ ಸಲ ಇಲ್ಲಿ 2 ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನಮ್ಮ ಒಂದು ನಿಲುವು. ದೇಶದಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರ್ತಕ್ಕಂಥ ಒಂದು ಅರಾಜಕತೆಯ ವಿರುದ್ಧವಾಗಿ ನಮ್ಮ ನಿಲುವು, ನಮ್ಮ ಅಭ್ಯರ್ಥಿ ಅಲ್ಲಿಲ್ಲ. ಓಟ್ ಯಾರಿಗೆ ಹಾಕ್ಬೇಕು ಸರ್? ಇಲ್ಲಿ ಒಂದು ಸರ್ ನಾನು ಅವಲೇ ಹೇಳಿದೆ, ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನ್ ಬೇಕಾದ್ರೂ ಕಾಂಗ್ರೆಸ್ನವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪಾರ್ಟಿಯವ್ರ ಜೊತೆ ವಿಶ್ವಾಸ ಮತ ತಗೊಳ್ಳುವಾಗ ಚುನಾವಣೆಯಲ್ಲಿ ವಿರೋಧಿಗಳ ಜೊತೆಲೂ ಕೈ ಜೋಡಿಸ್ತಾರೆ. ಅಸೆಂಬ್ಲಿನಲ್ಲಿ ವಿಶ್ವಾಸ ಇವೆಲ್ಲವೂ ಸಹ ರಾಜಕೀಯ ಪರಿಸ್ಥಿತಿ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಮನಮೋಹನ್ ಸಿಂಗ್ ರಾಜಕಾರಣ ಆಗ್ಬೋದು, ಅದಕ್ಕೆ ಮುಂಚೆ ಇದ್ದಂಥ PV ನರಸಿಂಹರಾವ್ ರಾಜಕಾರಣದಲ್ಲಿ ಅವೆಲ್ಲ ನೋಡಿದೀವಿ. ಪಾರ್ಲಿಮೆಂಟಲ್ಲಿ ಯಾವ್ಯಾವುದೋ ಪಾರ್ಟಿನ ವಿರೋಧಿಗಳ ಜೊತೆ ಅವರು ಮೆಜಾರಿಟಿ ಮಾಡಿ ತೋರಿಸ್ಕೊಳ್ಳಿಕ್ಕೋಸ್ಕರ ಹೋಗಿರ್ತಕ್ಕಂಥದ್ದು ನಾವು ಕಣ್ಣಿಂದ ನೋಡಿದೀವಿ. ಒಂದು ಉಪಚುನಾವಣೆಯಲ್ಲಿ ಹಾವೇರಿ ಮತ್ತು ಧಾರವಾಡದಲ್ಲಿ ಅವರ ಅಭ್ಯರ್ಥಿ ಇಲ್ಲ, ರಾಮನಗರ ಮತ್ತೆ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ಇಲ್ಲ, ಅವ್ರ ಕಡೆ ಮತದಾರರು ಕಾರ್ಯಕರ್ತರು ಈಗ ಒಂದ್ ನಿಮಿಷ ಅವರು ಅವ್ರು ಹೇಳಿ, ನಾವು ಬಿದ್ದಾಳದವರು ಇಬ್ರು ನಾವು ಒಂದಾಗಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇವ್ರು ಒಪ್ತಾ ಸ್ವಾಮಿ. ಸಮಸ್ಯೆ ಅಂದ್ರೆ ಧರ್ಮ ಸಂಕಟ ಇದೆ. ಈಗ ಒಂದ್ ನಿಮಿಷ ನೋಡಿ, ಲಕ್ಷ್ಮಣ್ ಅವ್ರಿಬ್ರು ಒಂದಾಗ್ಲಿ, ಕಾಂಗ್ರೆಸ್ ವಿರುದ್ಧನೇ ಒಂದಾಗ್ಲಿ, ನಾವು ಅರಾಜಕತೆನೇ ಮಾಡ್ಲಿ, ಇನ್ನೊಂದೇ ಮಾಡ್ಲಿ, ತಲೆ ಕೆಡಿಸ್ಕೊಳ್ಳಲ್ಲ. ಅವೆಲ್ಲ ನಾವು ಈ ಸ್ಟೇಟ್ಮೆಂಟ್ ಮತ್ತೊಂದು ಇವೆಲ್ಲ ನಾವು ನೋಡಿದೀವಿ. ಜನ
ಅಲ್ಟಿಮೇಟ್ಲಿ ನಾವು ಅರಾಜಕತೆ ಅವ್ರ ಅರಾಜಕತೆ ನಾವು ಮಾಡಿದ್ದು ಅವ್ರು ಮಾಡಿದ್ರು ಅಲ್ಟಿಮೇಟ್ಲಿ ನೀವು ತೀರ್ಮಾನ ಮಾಡ್ತೀರಿ ಬಿಜೆಪಿ ಜೆಡಿಎಸ್ ಒಂದಾದ್ರೂ ಮುಂದಿನ ಚುನಾವಣೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಗೆ ಒಂದು ಆಗ್ಬೇಕು ಅನ್ನೋ ನಮ್ಮ ಆಸೆ. ಮತ್ತೆ ಅವರಿಬ್ರು ಹೇಳ್ತೀನಿ ಕೇಳಿ, ಅವರಿಬ್ರು ಒಂದಾದ್ರೆ ಈ ರಾಜ್ಯದಲ್ಲಿ ಒಂದು ರಾಜಕಾರಣ ಧ್ರುವೀಕರಣ. ನಾನು ಹೇಳ್ತಾ ಇದ್ದೀನಲ್ಲ, ಒಂದು 2 ದಿಕ್ಕು ಟುಡೇ 3 ಜನ ಗೆದ್ದಿದ್ರು ಅವರು, ಇಬ್ರು ರಾಜೀನಾಮೆ ಕೊಟ್ಟು ಅಸೆಂಬ್ಲಿಗೆ ಬಂದಿದ್ದಾರೆ, ಇನ್ನೊಬ್ರು ಉಳ್ಕೊಂಡಿದ್ದಾರೆ. ಇದೇ ಗೆದ್ದ ತಕ್ಷಣ ಕುಮಾರಸ್ವಾಮಿ ಅವರು ಸೋನಿಯಾ ಗಾಂಧಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಈ UPA ಸರ್ಕಾರಕ್ಕೆ ನಿಮ್ಮ ನಾಯಕತ್ವಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಗೌಡ್ರು ಒಬ್ರು ಉಳ್ಕೊಂಡಿದ್ದಾರೆ. ಇವತ್ತು ಹೋಗಿ ಆ ಲೆಟರ್ನ ಎತ್ಕೊಂಡೋಗಿ ವಾಪಸ್ಸು ಪ್ರೆಸಿಡೆಂಟ್ಗೋ ಸೋನಿಯಾ ಗಾಂಧಿ ಅವ್ರಿಗೋ ಇನ್ನೊಬ್ರು ಕೊಟ್ಬಿಟ್ಟು NDAಗೆ ಬೆಂಬಲವನ್ನು ವ್ಯಕ್ತಪಡಿಸ್ಲಿ ಅವರು. ಅಜಿಮ್ ಅವರೇ, till today as of now you are UPA partner. Let him withdraw. ಅಜಿಮ್ ಅವರೇ, ಚಾಲೆಂಜ್ ಇದೆ. ನಾವು UPA ಪಾರ್ಟ್ನರ್ ಮತ್ತೆ ಮೊನ್ನೆ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ದೇವೇಗೌಡರು ಪುನಃ ಒಂದು ಲೆಟರ್ ಬರೆದಿದ್ದಾರೆ, ಕ್ಯಾಂಡಿಡೇಟ್ ಹಾಕುದು ಬೇಡ, ಇದು ನಮ್ಮ ಬೇಸ್, ಇದು ನಮಗೆ ಬೆಂಬಲ ಇದೆ. UPA ಪಾರ್ಟ್ನರ್ ಆಗಿದ್ರೆ ನಮಗೆ ಬಿಟ್ಕೊಟ್ಬಿಡಿ ಸೀಟು, ನಾವು ಗೆದ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ರಿಪ್ಲೈ ಒಂದೇನಂದ್ರೆ ಸರ್, ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವು ಲೋಕಲ್ ಅಲ್ಲಿ ತನ್ನದೇ ಆದಂತ ಇದೇ ರೀತಿ ಕಾಂಗ್ರೆಸ್ ಸಹ ಬೈ ಎಲೆಕ್ಷನ್ ಅಲ್ಲಿ ಕೆಲವು ಕಡೆ ಕ್ಯಾಂಡಿಡೇಟ್ಗಳನ್ನ ಹಾಕಿಲ್ಲ, ಬೇರೆ ಪಾರ್ಟಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಕೇರಳ ಆಗ್ಬೋದು, ನಿದರ್ಶನ ನಮಗಿದೆ. ಇದೇ ತರದ್ದು ಸಾಕಷ್ಟು ಈಗ ಆಂಧ್ರದಲ್ಲೂ ಸಹ ಬೈ ಎಲೆಕ್ಷನ್ ಆಗಿತ್ತು, ಕೆಲವು ಕಡೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಹಾಕಿರ್ಲಿಲ್ಲ ನ್ಯಾಷನಲ್ ಪಾರ್ಟಿಗೆ. ಕೆಲವೊಂದು ಲೋಕಲ್ ಅಲ್ಲಿ ಆ ಒಂದು ಅಡ್ಜಸ್ಟ್ಮೆಂಟ್ ಆ ಸ್ಟೇಟ್ ಕಮಿಟಿ ತೀರ್ಮಾನ ಮಾಡ್ತಾರೆ. ನ್ಯಾಷನಲ್ ಪಾಲಿಸಿನ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳುವಂತದ್ದಲ್ಲ. ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಅಶ್ವತ್ಥ